ಸೊ ಫ್ರೆಂಡ್ಸ್, ಊರಿಗೆ ಬಂದಿದ್ದೀನಿ. ಸುಮಾರು ದಿನದ ನಂತರ ಒಂದು ಬ್ಲಾಗ್ ಮಾಡ್ತಾ ಇರೋದು, ಅದನ್ನು ನಮ್ಮೂರಲ್ಲಿ. ಸೊ ನಮ್ಮೂರು ಬಂದುಬಿಟ್ಟು ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಹೊನ್ನಾವರ ತಾಲೂಕು, ಕೆಕ್ಕರ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಒಂದು ಫಿಶಿಂಗ್ ಬ್ಲಾಗ್ ಮಾಡಿದ್ದೆ, ಸುಮಾರು ದಿನ ಆಯಿತು. ಐ ಥಿಂಕ್ ಲಾಸ್ಟ್ ಇಯರ್ ಮಾಡಿದ್ದು ತುಂಬಾ ಒಂದು ವೈರಲ್ ಆಗಿತ್ತು. ತುಂಬ ಜನ ಇಷ್ಟಪಟ್ಟರು ನಮ್ಮೂರನ್ನ. ಸೊ ನೋಡಿ, ಸೊ ಇದೇ ಊರು. ಇವಾಗ ಜಸ್ಟ್ ರಜಾ ಅಂದರೆ ಸುಮ್ಮನೆ ಒಂದು ವೀಕೆಂಡ್ ಊರಿಗೆ ಬಂದಿದ್ದೆ. ಸೊ ನೋಡಿ, ಸೊ ಇಲ್ಲಿ ನಮ್ಮದು ನೀವು ನೋಡ್ಬೋದು, ಇಲ್ಲಿ ಹೊಳೆ. ಸೊ ಇಲ್ಲಿ ನಾವು ಗಣೇಶ ಬಿಡೋದು ಆ್ಯಕ್ಚುಲಿ ನೀವು ನೋಡ್ಬೋದು. ಇದೇ ನೀರಲ್ಲಿ, ಇದೇ ನೀರು ನಮ್ಮ ತೋಟಕ್ಕೆ ಹೋಗುತ್ತೆ. ಲಾಸ್ಟ್ ಟೈಮ್ ಇದೇ ನೀರಲ್ಲಿ ನಾವು ಫಿಶಿಂಗ್ ಮಾಡಿದ್ದು ತೋಟದಲ್ಲಿ. ಸೊ ಇದೊಂದು ಗಣೇಶ ಬಿಡೋ ಒಂದು ಜಾಗ ಇದು. ಸೊ ಗುಂಡಿ, ಮೋರಿ ಗುಂಡಿ ಅಂತೀವಿ ನೋಡಿ. ಇವಾಗ ಅಕ್ಟೋಬರಲ್ಲಿ ಮಳೆ ಆಗ್ತಾನೆ ಇದೆ. ಸೊ ಬೇಜಾನ್ ನೀರು ಬಂದಿದೆ. ಸೊ ನಿನ್ನೆ ಮೊನ್ನೆ ಎಲ್ಲ ಮಳೆ ಆಗಿದೆ. ಸೊ ಯಾರಾದರೂ ಈ ಪ್ಲೇಸ್ ನೋಡಿದರೆ ಪಕ್ಕ ಕಮೆಂಟ್ ಮಾಡಿ. ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ರ ಅಂತ ಹೇಳ್ಬಿಟ್ಟು. ಸೊ ಇದು ಊರು ಕೆಕ್ಕಾರು. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ಸಲ್ಲಿ ಕಡ್ತೋಕ ಅಂತ ಬರುತ್ತೆ. ಕಡ್ತೋಕನಾ ಮುಂದೆ ರೈಟ್ ತಗೊಳ್ಳಿ. ಕಡ್ತೋಕ ಬರುತ್ತೆ, ಒಂದು 1.5 ಕಿಲೋಮೀಟರ್ ಅಷ್ಟೇ ನೋಡಿ. ಯಾರು ಕಡ್ತೋಕ ಅಡ್ರೆಸ್ ಕೊಡೋಕೆ ಹೇಳಿದ್ರು ಇವಾಗ. ಸೊ ಕಮೆಂಟ್ ಮಾಡಿ, ಸೊ ಹೇಗಿದೆ ನಮ್ಮ ಊರು ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಆಲ್ರೆಡಿ ಪ್ಲೇಸ್ ನೋಡಿದ್ರೆ ಅಂದರೆ ಕಮೆಂಟ್ ಮಾಡ್ಬೋದು. ಸೊ ನಮ್ಮೂರವರು ಸುಮಾರು ಜನ ಇರ್ತಾರೆ ನಮ್ಮ ಫಾಲೋವರ್ಸು. ಸರಿ ಫ್ರೆಂಡ್ಸ್, ಈ ಒಂದು ಚಿಕ್ಕ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಾನು ಆ್ಯಕ್ಚುಲಿ ಊರಿಗೆ ಬಂದಿದ್ದ ಉದ್ದೇಶ ಬಂದುಬಿಟ್ಟು ಸ್ವಲ್ಪ ಅಡಿಕೆ ಇತ್ತು. ಸೊ ಅಡಿಕೆ ಎಲ್ಲ ಸುಲಿಸ್ಬೇಕಿತ್ತು, ಅದಕ್ಕೋಸ್ಕರ ಊರಿಗೆ ಬಂದಿರೋದು. ಸೊ ವೀಕೆಂಡ್ ಇತ್ತು. ಸೊ ಆಯಿತು, ಅಡಿಕೆ ಆಲ್ಮೋಸ್ಟ್ ಸುಲಿದಾಗಿದೆ ಅಲ್ಲಿ ಮಷೀನಲ್ಲಿ. ಸೊ ಇವಾಗೆಲ್ಲ ಜನ ಸಿಗಲ್ಲ ಅಡಿಕೆ ಸುಲಿಯೋಕ್ಕೆ. ಸೊ ಇಲ್ಲೇ ಹತ್ತಿರ ನಿಯರ್ ಬೈ ಒಂದು ಅಡಿಕೆ ಸುಲಿಯೋ ಮಷೀನ್ ಇದೆ. ಸೊ ಅಲ್ಲಿ ಬೆಳಗ್ಗೆ ಹಾಕ್ಬಿಟ್ರೆ ಸಾಯಂಕಾಲದೊಳಗಡೆ ಫುಲ್ ರೆಡಿಯಾಗಿ ಅಡಿಕೆ ಬರುತ್ತೆ. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರಿ, ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಸೊ ಟೇಕ್ ಕೇರ್, ಬಾಯ್ ಬಾಯ್.